ಉಡುಪಿಯಿಂದ ಹೊರಟಂತ ಹುತಾತ್ಮ ಯೋಧನ ಪಾರ್ಥಿವ ಶರೀರ, ಹುತಾತ್ಮ ಯೋಧ ಅನೂಪ್ ಪೂಜಾರಿ ಪಾರ್ಥಿವ ಶರೀರವನ್ನ ಉಡುಪಿಯಿಂದ ಈಗ ಅವರ ಊರಿನ ಕಡೆಗೆ ಕೆಲವೇ ಕ್ಷಣಗಳಲ್ಲಿ ತೆಕ್ಕಟ್ಟೆ ಜಂಕ್ಷನ್ಗೆ ಪಾರ್ಥಿವ ಶರೀರವನ್ನ ತರಲಾಗುತ್ತೆ. ಕೋಟೇಶ್ವರ ಮಾರ್ಗವಾಗಿ ಬಿಜಾಡಿಯವರೆಗೂ ಕೂಡ ಅಂತಿಮ ಯಾತ್ರೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪಾರ್ಥಿವ ಶರೀರದ ಆಗಮನಕ್ಕಾಗಿ ಕಾಯ್ತಿರುವಂತಹ ನೂರಾರು ಮಂದಿ, ತೆಕ್ಕಟ್ಟೆಯಲ್ಲಿ ಕಾಯ್ತಿರುವಂತಹ ಮಾಜಿ ಯೋಧರು, ಸೈನಿಕರು, ಉಡುಪಿಯಿಂದ ಹೊರಟಂತ ಹುತಾತ್ಮ ಯೋಧನ ಪಾರ್ಥಿವ ಶರೀರ ಅಲ್ಲಲ್ಲಿ ದಾರಿಯ ಮಧ್ಯೆ ಕೂಡ ಅಲ್ಲಿ ನಮನ ಸಲ್ಲಿಸುವಂಥದ್ದು ಆಗ್ತಾ ಇದೆ. ನಮ್ಮ ಉಡುಪಿಯ ಪ್ರತಿನಿಧಿ ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಜ್ವಲ್, ಇದೀಗ ನಾವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಅನೂಪ್ ಪೂಜಾರಿ ಅವರ ಪಾರ್ಥಿವ ಶರೀರ ಅವರ ಊರಿನ ಕಡೆಗೆ ಸಾಗ್ತಿರುವಂಥದ್ದನ್ನು ಅಲ್ಲಿ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಅಂತಿಮ ಯಾತ್ರೆ ಎಲ್ಲಿಂದ ಎಲ್ಲಿವರೆಗೆ, ಜೊತೆಗೆ ಅಂತ್ಯ ಸಂಸ್ಕಾರ, ಇದಕ್ಕೆ ಬೇಕಾದಂಥ ಸಿದ್ಧತೆಗಳೆಲ್ಲ ಹೇಗಾಗ್ತಿದೆ ಅಂತ? ಅವಿನಾಶ್, ಭೀಕರ ಅಪಘಾತದಲ್ಲಿ ನಡೆದಿರುವಂತಹ ಒಂದು ದುರಂತ ಸಾವಿನಲ್ಲಿ 5 ಯೋಧರು ಹುತಾತ್ಮರಾಗಿರುವಂತದ್ದು. ಅದರಲ್ಲಿ ಕರ್ನಾಟಕದ 3 ಯೋಧರು ಕೂಡ ಇರುವಂತದ್ದು. ಅದರಲ್ಲಿ ಈಗ ಉಡುಪಿ ಜಿಲ್ಲೆ ಹುತಾತ್ಮರಾಗಿರುವಂತಹ ಅನೂಪ್ ಪೂಜಾರಿ ಅವರ ಪಾರ್ಥಿವ ಶರೀರವನ್ನ ಈಗ ಉಡುಪಿ ಒಂದು ಶವಗಾರದಿಂದ ತೆಗೆದುಕೊಂಡು ಬಂದು ಈಗ ತೆಕ್ಕಟ್ಟೆಗೆ ಸಾಕ್ತಿರುವಂತದ್ದು. ತೆಕ್ಕಟ್ಟೆಯಿಂದ ಬಿಜಾಡಿ ಅಂದ್ರೆ ಒಟ್ಟೂರು ಬಿಜಾಡಿ ಏನಿದೆ ಅಲ್ಲಿವರೆಗೆ ಪಾರ್ಥಿವ ಶರೀರದ ಮೆರವಣಿಗೆ ನಡೆಯಲಿದೆ. ತೆರೆದ ವಾಹನದ ಮೂಲಕ ಪಾರ್ಥಿವ ಶರೀರದ ಮೆರವಣಿಗೆ ಇರುವಂತದ್ದು. ಸದ್ಯ ಈಗ ಪಾರ್ಥಿವ ಶರೀರ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಶಾಸನ ಟೋಲ್ ಗೇಟ್ ಬಳಿ ತಲುಪಿರುವಂತದ್ದು. ಅಲ್ಲಲ್ಲಿ ಹುತಾತ್ಮ ಯೋಧನಿಗೆ ನಮನ ಸಲ್ಲಿಸುವಂತ ಕೆಲಸವನ್ನು ಕೂಡ ಅಲ್ಲಿ ಸಾರ್ವಜನಿಕರು ಮತ್ತು ಮಕ್ಕಳು, ವಿದ್ಯಾರ್ಥಿಗಳಾಗಿರ್ಬೋದು, ಮಾಜಿ ಸೈನಿಕರು ಮಾಡ್ತಿರುವಂತದ್ದು. ಅದೇ ರೀತಿಯಾಗಿ ಇಂದು ಸುಮಾರು 11 ಗಂಟೆಯ ವೇಳೆಯಲ್ಲಿ ಮನೆಯಲ್ಲಿ ವಿಧಿವಿಧಾನಗಳು ನಡೆದ ಬಳಿಕ ಬಿಜಾಡಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಅಂತಿಮ ದರ್ಶನಕ್ಕೆ ಕೂಡ ಅವಕಾಶವನ್ನು ಕಲ್ಪಿಸಿರುವಂತದ್ದು. ಯಾವುದೇ ನೂಕುನುಗ್ಗಲು ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಪೊಲೀಸ್ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿರುವಂತದ್ದು. ಹುತಾತ್ಮ ಯೋಧ ಅನೂಪ್ ಪೂಜಾರಿ ಏನಿದ್ದಾನೆ ಅವನಿಗೆ ಗೌರವ ಸಲ್ಲಿಸಲಿಕ್ಕೆ ಅಂದ್ರೆ ಬೀಳ್ಕೊಡ್ಲಿಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪ್ರಜ್ವಲ್. ಇದು ಉಡುಪಿಯ ನೇರ ದೃಶ್ಯಗಳು. ಹಾಗೆ ಬೆಳಗಾವಿಯಲ್ಲೂ ಕೂಡ ಸಿಎಂ ಕೆಲ ಹೊತ್ತಿನ ಹಿಂದೆ ಅಂತಿಮ ನಮನ ಸಲ್ಲಿಸಿದ್ರು. ಜೊತೆಗೆ ಅವರ ಕುಟುಂಬದವರು ಬೆಳಗಾವಿಯ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಉಡುಪಿಯ ದೃಶ್ಯಗಳನ್ನು, ಉಡುಪಿ ಅವರ ಹುಟ್ಟೂರಿಗೆ ತೆಕ್ಕಟ್ಟೆ ಜಂಕ್ಷನ್ ಕಡೆಗೆ ಹೋಗ್ತಿರೋದು, ಅಲ್ಲಿಂದ ಬಿಜಾಡಿಯವರೆಗೆ ಅಂತಿಮ ಯಾತ್ರೆಗೆ. ಈಗ ಬೆಳಗಾವಿಯಲ್ಲಿ ಹುತಾತ್ಮರ ಕುಟುಂಬದವರು ಈಗ ಅಂತಿಮ ನಮನ ಸಲ್ಲಿಸ್ತಿರುವಂಥ ದೃಶ್ಯ ನೋಡ್ತಾ ಇದ್ದೀವಿ. ಅವರ ಕುಟುಂಬಕ್ಕೆ ಇವತ್ತಿನ ದಿನ ಅಥವಾ ನಿನ್ನೆ ಘಟನೆ ಆದಾಗಿಂದ ಭಾಳ ಶೋಕದ ಸಂದರ್ಭ ಇದು. ಅವರ ಕುಟುಂಬಕ್ಕೆ ಅಂತಲ್ಲ, ಇಡೀ ದೇಶಕ್ಕೆ. ಇನ್ನು ಉಡುಪಿಯ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಉಡುಪಿಯ ತೆಕ್ಕಟ್ಟೆ ಜಂಕ್ಷನ್ಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅನೂಪ್ ಪೂಜಾರಿ ಅವರ ಪಾರ್ಥಿವ ಶರೀರ, ಯೋಧರು ಪೋಂಚ್ನಲ್ಲಾದಂಥ ಅಪಘಾತದಲ್ಲಿ ಸೇನಾ ವಾಹನ ಸುಮಾರು 150ಕ್ಕೂ ಹೆಚ್ಚು ಅಡಿಗಳ ಒಂದು ಕಂದಕಕ್ಕೆ ಬಿತ್ತು. ಆ ಸಂದರ್ಭದಲ್ಲಿ 5 ಯೋಧರು ಹುತಾತ್ಮರಾಗಿದ್ದಾರೆ. 3 ನಮ್ಮ ರಾಜ್ಯದವರು. ಈಗಾಗಲೇ ಬೆಳಗಾವಿಗೆ ಮಹೇಶ್ ಮಾರಿಕೊಂಡ ಅವರ ಪಾರ್ಥಿವ ಶರೀರ, ದಯಾನಂದ್ ಅವರ ಪಾರ್ಥಿವ ಶರೀರವನ್ನು ಮರಾಠ ರೆಜಿಮೆಂಟ್ನಲ್ಲಿ ಇರಿಸಲಾಗಿದೆ. ಇನ್ನು ಉಡುಪಿಯ ಕಡೆಗೆ ಅನೂಪ್ ಪೂಜಾರಿ ಅವರ ಪಾರ್ಥಿವ ಶರೀರ ಸಾಗ್ತಾ ಇದೆ.